ಬರ್ತಾ ಇದ್ದೀನಪ್ಪ. ಇಲ್ಲಪ್ಪ ಸಿಗ್ಲಿಲ್ಲ ಚಿಕ್ಕನು. ಏನು ಮಾಡೋದು, ದಿಕ್ಕೆ ತೋರ್ತಾ ಇಲ್ಲಲ್ಲ. ಅಪ್ಪ ಏನಪ್ಪ ಮಾಡೋದು? ಹೋಯ್ತು ಗಮ್ಯಂಗೆ ಬರೋಣಮ್ಮ. ಇವಾಗ ಟೈಮು 8:45. ಇನ್ನೂ 10 ಗಂಟೆವರೆಗೂ ಕಾಯ್ಬೇಕಲ್ಲಪ್ಪ. ಹಾಂ, ಇಷ್ಟೊತ್ತಿಗೆ ಹೋಗಿ ಕೊಟ್ಟರೆ ಆಗಲ್ಲಮ್ಮ? ಇಲ್ಲಪ್ಪ, ಎಲ್ಲ ಬರೋದೇ 10 ಗಂಟೆ ಮೇಲೆ. ಸುಮ್ಮನೆ ನಾವು ಅಲ್ಲಿ ಹೋಗಿ ಸ್ಟೇಷನ್ ಹತ್ರ ಕಾಯೋದಕ್ಕೆ. ಸಮುದ್ರದ ಹತ್ರ ಒಂದು ಸ್ವಲ್ಪ ನಿಂತ್ಕೊಂಡಿರೋಣ ಬರ್ರಿಯಪ್ಪ. ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ರೆ ಟೈಮ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಸರಿನಮ್ಮ, ನಡಿ. ಕರ್ಕೊಂಡು ಹೋಗೋಣಮ್ಮ, ಕರ್ಕೊಂಡು ಹೋಗೋಣ. ಮಗ ನಡಿ ನಡಿ, ಸಮುದ್ರ ಹತ್ರ ನೋಡ್ಕೊಂಡು ಹೋಗೋಣ. ಇನ್ನು ಬರೋಕ್ಕಾಗಲ್ಲ, ಏನೂ ಇಲ್ಲ. ನಡಿ ಕೃಷ್ಣನ, ಹೋಗೋಣ. ತಹಸೀಲ್ದಾರ್ ಸಾಹೇಬ್ರು ಎಣ್ಣೆ ಬೇಕಾ? ಕೃಷ್ಣನ ಇವಾಗ ನೋಡುವ. ಹೋಗೋಣಪ್ಪ, ನಾನು ಓದ್ತೀನಿ. ಬರ್ರೆ ರಘು, ಏನಪ್ಪ ಮಾಡೋದು? ಅದೇ ನೋಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ಏನಾದರೂ ಸಹಾಯ ಮಾಡ್ತಾರೇನೋ. ಇರೋರು ನಿಮ್ಗೆ ಏಟಗಳು ಬೀಳ್ತಾವ ಇರೋ. ಯಾರು ಕೊಟ್ಟಿದ್ದು ನಿಂಗೆ ಎಣ್ಣೆ ಕುಡಿಯೋ ಕಾಸುಗಳು? ಏಟಗಳು ಬೀಳ್ತಾವ ಇರೋ. ಏನೋ ಗ್ಯಾಸ್ ಬಂದಿದ್ದೀನಿ ಮಾತನಾ. ಹಾಂ ಅಪ್ಪ, ಚಿಕನ್ನು ಚಿಕ್ಕನೆ. ಓ, ನಮ್ಮ ಅಪ್ಪನಿಗೆ ಎಣ್ಣೆ ಕುಡ್ಸಿರೋದು ನೀನು? ಯಾವ ಕೃಷ್ಣ ಮಾಮನ? ಹಾಂ, ಯಾಕೆ ನೀವೆಲ್ಲ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಡೀರತ್ತ, ನಾನು ಅಡುಗೆ ತೆಗಿಬೇಕು, ಮೀನು ಹಿಡಿಯಕ್ಕೆ ಹೋಗ್ಬೇಕು. ಯಾವರಪ್ಪ ನಿಮ್ದೆಲ್ಲನೂ? ಹಾಂ, ಬಾಸ್ಗುಳ ಏನಾಯ್ತು? ಹಿಂಗೆ ಕೇಳ್ತಾವನೆ. ನಾನಪ್ಪ ನಿಮ್ಮಪ್ಪನ ಚಿಕ್ಕನೆ. ಚಿಕನ ನಾನು ಚಿಕನ ಸಿಂಚನ. ಸಿಂಚನ ಇಲ್ಲ, ಸಿಂಚನ ಯಾರೋ ನಂಗೆ ತಿಳಿದು. ನೀವು ಯಾರು ಬಿಡ್ರಿ. ಏ ಪುಟ, ಏನೋ ಇಲ್ಲಿಗೆ ಬಂದಿದ್ಯಾ? ಯಾವೂರ ನಿಮ್ದು? ಸಮುದ್ರ ನೋಡಕ್ ಬಂದ? ನೀನಾ? ಸರಿ ಸರಿ, ನೋಡ್ಕೊಂಡು ಹೋಗ್ರಿ. ನಡೀರಿ, ಏನೋ ಸಮುದ್ರ ನೋಡಕ್ಕೆ ಬಂದಿದ್ರೇನೋ? ನೋಡ್ಕೊಂಡು ಹೋಗಿರಂತೆ. ನಡಿ ನಮ್ಮನೆಗೆ ಒಂದು ಲೋಟ ಕಾಪಿನ ನೀರಾಗ ಕುಡ್ದ್ಬಿಟ್ಟು ಹೋಗಿರಂತೆ. ಚಿಕ್ಕನೆ ಸಿಂಚನ, ಯಾಕಮ್ಮ ಅವ್ನು ನಮ್ಗೆ ಗುರ್ತಿಡಿತಾ ಇಲ್ಲ? ನಮ್ಮ ಚಿಕ್ಕನೆ ಇವನು. ನೋಡಿ, ಅವತ್ತಿಕ್ಕಿರೋ ವಿಭೂತಿ ಹಂಗೆ ಇದೆ. ಇವ್ ನಮ್ಮ ಚಿಕ್ಕನೇನಮ್ಮ. ಇವ ನಮ್ಮ ಚಿಕ್ಕನ. ಮಾಧವ ಮಾಧವ ಬಾವ ನಾನು ಚಿಕನ ನಾನು ಚಿಕನ. ರುದ್ರನು ಮರ್ತೋಗ್ಬಿಟ್ಟಿದ್ಯಾ? ಓಯ್ ಚಿಕ್ಕ. ಏನೋ ರೇವಣ್ಣ, ಬರ್ತಾ ಇದ್ದೀನಿ. ಇವ್ರು ಯಾರೋ ಬಂದವ್ರು, ಯಾರು ನೋಡ್ತಾ ಇದ್ದೀನಿ. ಓಯ್ ಚಿಕ್ಕ, ಯಾರು ಮಾರಾಯ ಇವರೆಲ್ಲನು? ನಂಗೆ ತಿಳಿದು ಅವ್ರೇನೋ ಸಮುದ್ರ ನೋಡಕ್ಕೇನೋ ಬಂದಿದ್ದಂಗವ್ರೆ. ನೋಡ್ಕೊಂಡು ಹೋಗ್ತಾರೆ, ನಡಿ ಹೋಗೋಣ. ಅಷ್ಟು ಯಾರು ಬಿಟ್ರೆ ನೀವು ನಾವು ಬಲಿಗ್ಲಾಸ್ಕೊಂಡು ಹೋಗ್ತೀರಿ. ಏನಪ್ಪ, ಯಾರು ಈ ಹುಡುಗನು? ಹಾಂ, ನಮ್ಮ ಸುರೇಶ್ ಅಣ್ಣ ಇದಾರಲ್ಲ, ಅವ್ರ ತಮ್ಮ ಚಿಕ್ಕ. ಇಲ್ಲಪ್ಪ ಇವ್ನು ನನ್ನ ಮಗನಪ್ಪ. ನನ್ನ ಮಗನ ಇವನು. ನಿಮ್ಮ ಮಗನ? ಹೂನಪ್ಪ, ನಮ್ಮ ಮಗನು. ಅಲ್ಲಿಂದ ನಮ್ಮೂರಿಂದ ಇಲ್ಲಿಗೆ ಬಂದ್ಬಿಟ್ಟವನಪ್ಪ, ಹೆಂಗೋ ತಪ್ಪಿಸ್ಕೊಂಡು. ಹೌದಾ? ಸುರೇಶ್ ಅಣ್ಣನ ಕೇಳಬೇಕು. ಸುರೇಶ್ ಅಣ್ಣ ಅಂತ ಹೇಳ್ತಾನ. ಸುರೇಶ್ ಅಣ್ಣ ಅವ್ರ ಮನೆ ಹತ್ರ ಇದ್ದಾನೆ, ಬನ್ನಿ ನನ್ನ ಜೊತೆ. ನಡಿಯಪ್ಪ, ಯಾರೋ ಸುರೇಶ್ ಅಣ್ಣ. ನೋಡ್ಸ್ ನಡಿಯಪ್ಪ, ನಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕಂತಾನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ. ಏನಂತ ಊರು ನಿಮ್ದು? ನಮ್ದು ಬೆಂಗಳೂರು. ಓ, ಬೆಂಗಳೂರಿನವರ ನೀವು? ಹೌದು, ಅದು ಬೆಂಗಳೂರು. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರು. ಚಿಕ್ಕ ಹೇಳುತ್ತಿದ್ದ ನನ್ನ ತಂಗಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಳೆ ಅಂತ. ನೀನೇ ಇರಬೇಕು ಮಾರೈತಿ. ಹೌದಾ? ನಮ್ಮ ಚಿಕ್ಕಣ್ಣ ಹೇಳ್ತಾ ಇದ್ದ. ಹೌದು ಮಾರೈತಿ. ಇವಾಗ ಜೋಗ್ ಪಾಸ್ ನೋಡಲಿಕ್ಕಂತ ಹೋಗಿ ಅಲ್ಲಿಂದ ಬಿದ್ದು ಹಳೆ ನೆನಪನ್ನು ಕಳೆದುಕೊಂಡಿದ್ದಾನೆ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಹಳೆ ನಂಗಾದ್ರೆ ನೆನಪಿಲ್ಲ ಏನು? ಇಲ್ಲ ದೊಡ್ಡವರೇ, ನೆನಪಿಲ್ಲ. ಅವ ಹೇಳ್ತಿದ್ದ ನನಗೆ ಹೇಳ್ತಿದ್ದಾನೆ, ಮಗ ಇದ್ದಾನೆ ಅಂತ. ಈ ಚಿಕ್ಕ ಮಗು ಚಿಕ್ಕನ ಮಗನೇ ಇರಬೇಕು. ಹೂನಪ್ಪ, ಆ ಮಗು ಅವಂದೇ. ಅಯ್ಯೋ, ಎಂತ ಭಯಂಕರ ಕೆಲಸ ಆಯ್ತು ದೊಡ್ಡವರೇ. ಪಾಪ ಚಿಕ್ಕ ಹಿಂದಿನ ನೆನಪನ್ನು ಕಳೆದುಕೊಂಡಿದ್ದಾನೆ. ನಿಮ್ಮನ್ನು ಗುರ್ತಿಡುವ ಶಕ್ತಿ ಅವನಿಗಿಲ್ಲ ಈಗ. ನಾವು ಕರ್ಕೊಂಡು ಹೋಗ್ತಿರಪ್ಪ, ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ತೋರಿಸ್ತೀರಿ ನಾವು. ಇಲ್ಲ ಮರಯ್ಯ, ಸುರೇಶಣ್ಣ ಬರಬೇಕು. ಸುರೇಶಣ್ಣನ ಕೇಳಿ ಕರ್ಕೊಂಡು ಹೋಗಿ. ಎಲ್ಲೋರಪ್ಪ ಅವರು? ಬನ್ನಿ ನನ್ನ ಜೊತೆ ಅವರ ಮನೆ ಹತ್ರ ಕರೆದುಕೊಂಡು ಹೋಗುವೆ. ಬಾ ಚಿಕ್ಕ, ಇವರನ್ನು ಕರೆದುಕೊಂಡು ನಮ್ಮ ಮನೆ ಹತ್ತಿರ ಬಾ. ಇವರಿಗೆ ನೀರು ಬೇಕಂತೆ. ಹೌದಾ? ನೀರು ಕುಡಿಬೇಕಂತ? ಸರಿ ನಡಿ. ನೀರು ಕುಡಿಬೇಕಾ ನೀವು? ಚಿಕ್ಕಣ ನಾನ್ ಚಿಕ್ಕಣ. ರುದ್ರನು ಜ್ಞಾಪಕ ಮಾಡ್ಕ ಚಿಕ್ಕಣ. ನಾನು ಎಲ್ಲೋ ನೋಡಿದ್ದೀನಿ, ಜ್ಞಾಪಕ ಬರ್ತಾ ಇಲ್ಲ. ಜ್ಞಾಪಕ ಬರ್ತಾ ಇಲ್ಲ ನಂಗೆ. ಚಿಕ್ಕನೆ, ನಾನು ನಿಮ್ಮಪ್ಪನು. ನಿಮ್ಮಪ್ಪನು ನಾನು. ನಮ್ಮ ಅಪ್ಪನ ಅಲ್ಲವನೇ, ನಮ್ಮ ಅಪ್ಪನ ಆಗ ಅಪ್ಪನ ಲುಂಗಿ ಉಟ್ಕೊಳ್ಳೋನಲ್ಲ, ಅಪ್ಪನ ಚೆನ್ನಾಗಿ ಕುಡಿಸ್ಬಿಟ್ಟವನೆ. ಅಪ್ಪನ ಇವಾಗ ಕುಡಿದ್ಬಿಟ್ಟು ಬಂದ ಮನೆಯೆಲ್ಲರ ಮೇಗೂ ಜಗಳ ಮಾಡ್ತಾವನೆ. ಅದಕ್ಕೆ ಇವಾಗ ಒಂದೆರಡು ಬಿಟ್ಬಿಟ್ಟು ಬಂದಿದ್ದೀನಿ. ನಾನಾ ನಿಮ್ ಕೃಷ್ಣಮ್ಮನ? ಕೃಷ್ಣಪ್ಪನ. ಹಾಗೆಲ್ಲ ಕುಡಿಸ್ಬೇಡಪ್ಪ, ನಮ್ಮ ಅಪ್ಪನ ಸರಿಯಿಲ್ಲ. ಎಲ್ಲಾರನ್ನೂ ಒಯ್ತಾನೆ, ಆ ಕೈಯಾಗ ಕೋಲದಲ್ಲ, ಕೋಲಾಗ ಒಯ್ತಾನೆ ಎಲ್ಲಾರನ್ನೂ. ಎಂತ ಕೆಲಸ ಆಯ್ತಮ್ಮ ಸಿಂಚನ? ಅಪ್ಪ, ಇದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಫಸ್ಟ್ ನಾವು ಚಿಕ್ಕಣ್ಣನ ಕರ್ಕೊಂಡು ಹೋಗೋಣ. ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವಾಗ ವಾಸ ಆಗದಿರೋ ಕಾಯಿಲೆ ಯಾವುದೂ ಇಲ್ಲಪ್ಪ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ್ರಿ. ಚಿಕ್ಕನೆ, ನಡಿಯಪ್ಪ, ನಡಿ ಊರಿಗೆ ಹೋಗೋಣ. ನಡಿ, ನೋಡಿ ಅಲ್ಲೇ ಕಾರ್ ನಿಂತದೆ. ನಡಿಯಪ್ಪ ಹೋಗೋಣ.
ಯಾವ ಊರು? ಇದು ನಮ್ದೇ ಊರ. ನಮ್ಮೂರಿಗೆ ಬಂದ್ಬಿಟ್ಟು ನೀನು ನನ್ನೇ ನಡಿ ನಡಿ ಅಂತಂದ್ರೆ ನಿಮ್ಮೂರು ಯಾವುದು? ಹೋಗ್ರಿ ನಿಮ್ಮೂರ್ಗೆ ಹೋಗ್ರಿ. ಇದು ನಮ್ದು ಊರು. ನಿಮ್ಮ ಅಮ್ಮನೆಲ್ಲ ಅಲ್ಲಿ ಕಾಯ್ತಾವ್ರೆ, ನಡಿಯಪ್ಪ ಹೋಗೋಣ. ನಮ್ಮ ಅಮ್ಮನಲ್ಲ ಅವಳೆ ಮನೆಗ. ಬರ್ರಿ ಬರ್ರಿ. ಇವ್ ನೋಡಿ ಹೆಂಗೆ ಕುತ್ಕೊಂಬಿಟ್ಟವನೆ. ಲೇ ಬರ್ರಿ ಬರ್ರಿ, ನೀರು ಬೇಕಂದ್ರಲ್ಲ ಕುಡಿದ್ಬಿಟ್ಟು ಹೋಗಿರಂತ ಬರ್ರಿ. ಮವ ನಾವು ಕರ್ಕೊಂಡು ಹೋಗೋಣ ನಡೀರಿ. ಸಿಂಚನ ಇಲ್ದಂಗೆ ಮೇಲಾಗ್ದಿರೋ ಕಾಯಿಲೆ ಯಾವುದೂ ಇಲ್ಲ. ನಡೀರಿ ಮವ, ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಸರಿ ಹೋಗುತ್ತೆ. ಫಸ್ಟು ಬಾವನ್ನ ಮನೆಗೆ ಕರ್ಕೊಂಡು ಹೊರಟ್ಬಿಡೋಣ. ಸರಿ ಬರ್ರಪ್ಪ. ವಾ ಇದು ಮಾಡಿದ್ರೆ ಯಾರು ನೀವು? ಅವ ಇಲ್ಲಿ ನನ್ನ ಮಗನವನೇ ಕರ್ಕೊಂಡು ಹೋಗಿ ಬಂದಿದ್ದೀರಪ್ಪ. ರೇವಣ್ಣ ಹೇಳಿದ ಚಿಕ್ಕ ನಿಮ್ಮ ಮನೆಯವನ? ಹೌದು ಸರ್, ನಮ್ಮ ಮನೆಯವನು. ಇಲ್ಲಿಗೆ ಹೇಗೆ ಬಂದ? ನಮ್ಮ ಚಿಕ್ಕಣ್ಣ ನಿಮ್ಗೆ ಹೇಗೆ ಸಿಕ್ತಾ? ನಾನೊಬ್ಬ ವೃತ್ತಿಯಲ್ಲಿ ಲಾರಿ ಡ್ರೈವರು. ದೂರದ ಬೆಂಗಳೂರಿಗೆ ಹೊರಟಾಗ ಪಾಸ್ ಮಾಡ್ಲಿಕ್ಕಂತ ಲಾರಿ ನಿಲ್ಲಿಸಿದಾಗ ಚಿಕ್ಕ ಹುಲಿ ಓಡಿಸ್ಕೊಂಡು ಬಂತು ಅಂತ ಲಾರಿಗೆ ಹತ್ತು ಬಿಟ್ಟಿದ್ದಾನೆ. ನಾನು ಅದನ್ನು ನೋಡಲಿಲ್ಲ. ನಾವು ಊರಿಗೆ ಬಂದು ಬಿಟ್ಟೆ ನಾನು. ಆಗ ಚಿಕ್ಕ ಸರ್, ನಮ್ಮ ಚಿಕ್ಕಣ್ಣನಿಗೆ ಮೆಮೊರಿ ಲಾಸ್ ಹೇಗಾಯ್ತು? ನನ್ನ ತಂಗಿ ಲಚ್ಚಿ ಇದ್ದಾಳೆ. ಅವಳು ಪಾಸ್ ನೋಡಲಿಕ್ಕೆ ಅಂತ ಚಿಕ್ಕನನ್ನು ಕರೆದುಕೊಂಡು ಹೋಗಿ ಅವನು ಮೇಲಿಂದ ಬಿದ್ದು ಬಿಟ್ಟಿದ್ದಾನೆ. ಅವನಿಗೆ ಈಗ ಹಳೆಯದು ನೆನಪಿಲ್ಲ. ಅವ ನಿಮ್ಮ ಜೊತೆ ಬರ್ತಾನೋ ಇಲ್ವೋ? ಇಲ್ಲಪ್ಪ, ನಮ್ಮ ಜೊತೆ ಕಳಿಸ್ಕೊಟ್ಬಿಟ್ರೆ ನಾವು ಹೊರಟೋಗ್ತೀರಪ್ಪ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಪ್ಪ ನಮ್ಮ ಮಗನಿಗೋಸ್ಕರ. ನನ್ನ ಹೆಂಡತಿ ನನ್ನ ಸೊಸೆ ಅಳ್ತಾವ್ರಪ್ಪ. ನನ್ನ ಮಗನ ಕಳಿಸ್ಕೊಟ್ಬಿಡಪ್ಪ. ಪಾಪ ಚಿಕ್ಕ, ನೀನು ಊಟ ಮಾಡುವುದಿಲ್ಲ, ಅವ ಸರಿಯಾಗಿ ಊಟನೇ ಮಾಡುವುದಿಲ್ಲ. ಹಂಗಾಗಿ ನನಗೂ ತುಂಬ ಬೇಜಾರಿದೆ. ಅವನನ್ನು ಕರೆದುಕೊಂಡು ಹೋಗಿ ನೀವು. ಸರ್, ನಮ್ಮ ಚಿಕ್ಕಣ್ಣನ ಇಷ್ಟದಿಂದ ನೋಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಸರ್, ದುಡ್ಡೇನಾದರೂ ಬೇಕಾ ಸರ್? ಎಂತ ಮರೈತಿ ದುಡ್ಡು ಕೇಳುತ್ತಿರುವೆಲ್ಲ. ಪಾಪ ಚಿಕ್ಕ ಸಣ್ಣ ಮಗುವಿನಂತವನು. ಹಾಗೆಲ್ಲ ಮಾತನಾಡಬೇಡ. ಅವನು ನಮ್ಮ ಮನೆಯಲ್ಲಿ ಒಬ್ಬನು ಅಂತ ಅಂದುಕೊಂಡಿದ್ದೇವೆ ನಾವು. ಸಾರಿ ಸರ್. ಈಗ ಚಿಕ್ಕನನ್ನು ಕಳಿಸಿಕೊಡಲಿಕ್ಕೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಏನು ಮಾಡುವುದು? ಚಿಕ್ಕನಿಗೆ ಹೆಂಡತಿ ಇದ್ದಾಳೆ, ತಂದೆ ತಾಯಿ ಮಗು ಎಲ್ಲ ಇದೆಯಂತಲ್ಲ. ಹಾಗಾಗಿ ಕಳಿಸಿಕೊಡ್ಲೇಬೇಕು ಚಿಕ್ಕನನ್ನು. ವೈಲಚ್ಚಿ ಅಣ್ಣ, ಎಂತ ಮಾಡುತ್ತೀರೋ ಇವರ ಹತ್ರ ನೀನು? ಬಾ ಮನೆಗೆ ಹೋಗುವ. ಬಾ ನೀನು. ವೈಲಚ್ಚಿ, ಚಿಕ್ಕನ ಸಂಬಂಧಿಕರು ಬಂದಿದ್ದಾರೆ ಮರೈತೆ, ಅವನನ್ನು ಕರೆದುಕೊಂಡು ಬಾ. ಎಂತ ಮಾತನಾಡ್ತೀವಿ? ಮಂಡೆ ಬಿಸಿ ಮಾಡಿದ ಮರಯ್ಯ, ಮಂಡೆ ಹೊಡಿವೆ ನಾನು ನಿನಗೆ. ನಾನು ಚಿಕ್ಕಣ್ಣನ್ನು ಕಳಿಸಿಕೊಡುವುದಿಲ್ಲ. ಹೋಗು ಮರಯ್ಯ, ಬಾ ನೀನು ಮನೆಗೆ ಹೋಗುವ. ಅವ್ರ ಊರಿಗೆ ಹೋಗ್ತಾರೆ. ಹಂಗೆಲ್ಲ ಅನ್ಬೇಡಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ. ನನ್ನ ಮಗನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಮ್ಮ. ಯಜಮಾನ್ರೆ, ನೀವು ಆವಾಗಲೇ ನಮ್ಮ ಮನೆ ಹತ್ರ ಬಂದಿದ್ರಲ್ಲ? ಹೌದಮ್ಮ, ಬಂದಿದ್ನಿ ನಾನು. ನನ್ನ ಮಗನ ಕಳಿಸ್ಕೊಟ್ಬಿಡಮ್ಮ. ನಮ್ಮ ಮನೆಗೆ ನಾವು ಹೋಗ್ಬೇಕು. ನನ್ನ ಮಗನಿಲ್ಲ ಅಂತ ನಮ್ಮ ಮನೆಗೆ ಯಾರೂ ಸರಿಯಾಗಿ ಊಟನೂ ಮಾಡಲ್ಲ, ಯಾರಿಗೂ ನೆಮ್ಮದಿ ಇಲ್ಲಮ್ಮ. ಯಜಮಾನ್ರೆ, ಚಿಕ್ಕನಿಗೆ ಯಾವುದು ನೆನಪು ಇಲ್ಲ. ಕರೆದುಕೊಂಡು ಹೋಗಿ ಏನು ಮಾಡ್ತೀರಾ ನೀವು? ಬೇಡ, ಅವ ಇಲ್ಲೇ ಇರಲಿ. ನೆನಪು ಬಂದ ತಕ್ಷಣ ನಿಮ್ಮ ಮನೆ ವಿಳಾಸ ನಮಗೆ ಕೊಟ್ಟು ಹೋಗಿ, ನಾನೇ ಕರೆದುಕೊಂಡು ಬರುವೆ. ಬೇಡ ಬೇಡ, ನಾವು ಹಾಸ್ಪಿಟಲಲ್ಲಿ ತೋರಿಸ್ತೀವಿ. ಏನಾಗಿದೆಯೋ ಪ್ರಾಬ್ಲಮ್ಮು ಅದು ಸರಿ ಮಾಡಿಸ್ತೀವಿ. ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ, ನಾವು ಹೋಗ್ತೀವಿ. ಇಲ್ಲ ಮೇಡಮ್ಮು, ಇವಾಗ ಚಿಕ್ಕ ನಿಮ್ಮ ಜೊತೆಯಲ್ಲಿ ಬರೋದಿಲ್ಲ. ಅವ ಗಲಾಟೆ ಮಾಡುತ್ತಿದ್ದಾನೆ. ರೇವಣ್ಣ ಹೇಳಿದ ನಿನ್ನ ಮನೆಯವರು ಬಂದಿದ್ದಾರಂತ. ಅವ ಹೇಳ್ತಿದ್ದಾನೆ ನನಗೆ ಯಾರು ಇಲ್ಲ, ಇವರೇ ನನ್ನ ಅಪ್ಪ ಅಮ್ಮ ನನ್ನ ತಂಗಿ ಅಂತ ಹೇಳ್ತಿದ್ದಾನೆ. ಅವ ಗಲಾಟೆ ಮಾಡುತ್ತಿದ್ದಾನೆ ಮೇಡಮ್ಮು. ನಾನು ಮಾತಾಡ್ತೀನಮ್ಮ ಚಿಕ್ಕವನ ಹತ್ರ, ನಾನು ಮಾತಾಡ್ತೀನಿ. ನೀವು ಎಂತ ಮಾತನಾಡೋದು ಬೇಡ. ನೀವು ಹೋಗಿ ನೀವು ನಿಮ್ಮ ಊರಿಗೆ. ನನ್ನ ಚಿಕ್ಕಣ್ಣ ಇಲ್ಲೇ ಇರ್ತಾನೆ. ಹಾಗೆಲ್ಲ ಅನ್ಬೇಡಮ್ಮ, ಹಾಗೆಲ್ಲ ಏನ್ಬೇಡ. ಅವನಿಗೂ ಹೆಂಡತಿ ಮಗು ಎಲ್ಲ ಅದಮ್ಮ. ಅವಳಿಗೆ ಪಾಪ ಎಷ್ಟು ನೋವು ತಿಂತಾವಳೆ, ಗಂಡ ಇಲ್ಲ ಅಂತ. ಹಂಗೆಲ್ಲ ಅನ್ಬಾರ್ದಮ್ಮ. ನಮ್ಮ ಮಗುನ ನಮಗೆ ಕಳ್ಸಿಕೊಟ್ಬಿಡಮ್ಮ. ನಾವು ಕರ್ಕೊಂಡು ಊರಿಗೆ ಓದಿದೆ. ಓಯ್ ಸುರೇಶಣ್ಣ, ಬಾ ಮನೆಗೆ ಹೋಗುವ. ನಡೆ, ಇವರೆಲ್ಲರನ್ನು ಕರೆದುಕೊಂಡು ಬರುವೆ. ಇವರೆಲ್ಲ ಏಂತಕ್ಕೆ ಮರಯ್ಯ, ಬಾ. ಬಾಪ, ನಮ್ಮ ಮಗನ ಹತ್ರ ನಾವು ಬಿಡು ಬಾಪ, ನಾವು ಒಪ್ಪಿಸ್ತೀರವನ್ನ. ಸರಿ ನಡೀರಿ ದೊಡ್ಡವ್ರೆ, ಮುಂದುವರಿಯುವುದು